ಎಲ್ಲರಿಗೂ ನಮಸ್ಕಾರಗಳು ಮಗ. ಬಿಗ್ ಬಾಸ್ ಸೀಸನ್ 11 ಬಂದ್ಬಿಟ್ಟು 16ನೇ ವಾರಕ್ಕೆ ಆದ್ರೆ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಇನ್ನು ಈ 16ನೇ ವಾರದಲ್ಲಿ ಬಂದ್ಬಿಟ್ಟು 2 ಎಲಿಮಿನೇಷನ್ ಆದ್ರೆ ನಡೆಯುತ್ತೆ. ಒಂದು ಬಂದ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಟ್ ಆದ್ರೆ, ಇನ್ನೊಂದು ವೀಕೆಂಡ್ ಅಲ್ಲಿ ಆದ್ರೆ ಎಲಿಮಿನೇಟ್ ಆದ್ರೆ ನಡೆಯುತ್ತೆ. ಹಾಗಾದ್ರೆ ಬಿಗ್ ಬಾಸ್ ಮನೆ 8 ಸ್ಪರ್ಧಿಗಳಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಮಿಡ್ ವೀಕ್ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ. ಇದೀಗ ಬಂದಿರೋ ಮಾಹಿತಿಗಳ ಪ್ರಕಾರ 5 ಸ್ಪರ್ಧಿಗಳಾದ್ರೆ ನಾಮಿನೇಟ್ ಆಗಿದ್ದಾರಂತ ಮಿಡ್ ವೀಕ್ ಎಲಿಮಿನೇಟ್ಗಾಗಿ. ಹಾಗಾದ್ರೆ ಯಾವೆಲ್ಲ ಸ್ಪರ್ಧಿಗಳಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರಂತನೂ ಕೂಡ ಕಮೆಂಟ್ ಮಾಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ, ನಿಮ್ಗೆಲ್ಲ ಗೊತ್ತಿರಬಹುದು ಬಿಗ್ ಬಾಸ್ ಸೀಸನ್ 11 ಬಂದ್ಬಿಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಆದ್ರೆ ಮುಕ್ತಾಯ ಆಗುತ್ತೆ. ಆ ಕಾರಣದಿಂದಾಗಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ 8 ಸ್ಪರ್ಧಿಗಳಾದ್ರೆ ಇದ್ದಾರೆ. ಈ 8 ಸ್ಪರ್ಧಿಗಳಲ್ಲಿ 6 ಸ್ಪರ್ಧಿಗಳು ಬಂದ್ಬಿಟ್ಟು ಫಿನಾಲೆಗಾದ್ರೆ ಹೋಗ್ತಾರೆ ಅಂತ ಹೇಳ್ಬೋದು. ಇನ್ನು 2 ಸ್ಪರ್ಧಿಗಳಾದ್ರೆ ಈ ವಾರ ಎಲಿಮಿನೇಟ್ ಆದ್ರೆ ಆಗುತ್ತಾರೆ. ಇನ್ನು ಇದೀಗ ಮಿಡ್ ವೀಕ್ ಎಲಿಮಿನೇಟ್ಗೆ ಬಂದ್ಬಿಟ್ಟು ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಇದೀಗ ಬಂದಿರೋ ಮಾಹಿತಿಗಳ ಪ್ರಕಾರ ತ್ರಿವಿಕ್ರಮ್, ಉಗ್ರ ಮಂಜು ಮತ್ತು ರಜತ್, ಧನ್ರಾಜ್ ಮತ್ತು ಗೌತಮಿ ಜಾಧವ್ ಈ 5 ಸ್ಪರ್ಧಿಗಳಾದ್ರೆ ನಾಮಿನೇಟ್ ಆದ್ರೆ ಆಗಿದ್ದಾರೆ ಅಂತ. ಅದು ಮಿಡ್ ವೀಕ್ ಎಲಿಮಿನೇಟ್ಗೆ. ಇಲ್ಲಿ ಒಂದೇನಂತಂದ್ರೆ, ಇದು ಇವರನ್ನ ಉಳಿಸೋಕೆ ಒಂದೇ ಒಂದು ದಿನ ವೋಟಿಂಗ್ ಲೈನ್ಸ್ ಏನೋ ಓಪನ್ ಆಗಿರ್ತಾವಂತೆ. ಅಪ್ಡೇಟ್ಗಳ ಪ್ರಕಾರ ಈ ತರ ಇದೆ ಅಂತಾನು ಹೇಳ್ಬೋದು. ಇನ್ನು ಇನ್ನೊಂದು ವಿಷಯ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಭವ್ಯ ಮತ್ತು ತ್ರಿವಿಕ್ರಮ್ ಇಬ್ಬರ ನಡುವೆ ಸ್ವಲ್ಪ ಜಗಳ ಕೂಡ ಆಗಿದೆ. ಅದು ಎಸ್ಪೆಷಲಿ ಟಾಸ್ಕ್ ವಿಚಾರದಲ್ಲಿ ಅಂತಾನೆ ಹೇಳ್ಬೋದು. ಭವ್ಯ ಮತ್ತು ತ್ರಿವಿಕ್ರಮ್ ಇಬ್ಬರು ಒಂದ್ ಸೈಡ್ ಭವ್ಯ ಆಡಿದ್ರೆ, ಇನ್ನೊಂದ್ ಸೈಡ್ ತ್ರಿವಿಕ್ರಮ್ ಅವರಾದ್ರೆ ಆಡ್ತಾ ಇರ್ತಾರೆ. ಇಬ್ಬರಿಗೆ ಒಂದು ಟಾಸ್ಕ್ ಆದ್ರೆ ಕೊಟ್ಟಿರ್ತಾರ ಅಂತಾನೆ ಹೇಳ್ಬೋದು. ಈ ಟಾಸ್ಕ್ ನಲ್ಲಿ ಬಂದ್ಬಿಟ್ಟು ಭವ್ಯ ಮತ್ತು ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಜಗಳ ಆದ್ರೆ ಆಗಿದೆ. ಟಾಸ್ಕ್ ನಡೆಯುವಾಗ ಆಗಿಲ್ಲ, ಟಾಸ್ಕ್ ಮುಗಿದ ಮೇಲೆ ಸ್ವಲ್ಪ ಮಾತಾಡುವಾಗ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಟ್ ಅಂತ ಬಂತಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಕಳೆದ ಸೀಸನ್ ಅಂದ್ರೆ 10ನೇ ಸೀಸನ್ ಅಲ್ಲಿ ಬಂದ್ಬಿಟ್ಟು ತನಿಷಾ ಕುಪ್ಪಂಡ್ ಅವರು ಕೂಡ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಮಿಡ್ ವೀಕ್ ಎಲಿಮಿನೇಟ್ ಆಗಿ. ಆ ಕಾರಣದಿಂದಾಗಿ ಈ ವಾರ ಅಂದ್ರೆ ಈ ಸೀಸನ್ ಅಲ್ಲೂ ಕೂಡ ಅಂತ ಸ್ಪರ್ಧೆಯ ಹೋಗೋ ಚಾನ್ಸಸ್ ಆದ್ರೆ ಇದೆ. ನನ್ನ ಪ್ರಕಾರ ನೋಡೋದಾದ್ರೆ ರಜತ್ ಕಿಶನ್ ಅವರನ್ನ ಎಲಿಮಿನೇಟ್ ಮಾಡೋ ಚಾನ್ಸಸ್ ಆದ್ರೆ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಜನರಿಂದ ಓಟ್ಸ್ ಬಂದ್ರೆ ಇಟ್ಕೊಂತಾರ ಅಂತ ಹೇಳ್ಬೋದು ಬಿಗ್ ಬಾಸ್. ಆ ಕಾರಣದಿಂದಾಗಿ ಜನರಿಂದ ಓಟ್ಸ್ ಬಂದ್ರೆ ರಜತ್ ಕಿಶನ್ ಅವರನ್ನ ಆದ್ರೆ ಇಟ್ಕೊಂತಾರೆ. ಜನರಿಂದ ಏನಾದ್ರು ಓಟ್ಸ್ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ಪಕ್ಕ ಎಲಿಮಿನೇಟ್ ಆಗ್ತಾರ ಅಂತ ಹೇಳ್ಬೋದು ರಜತ್ ಅವರು. ಬಿಗ್ ಸ್ಪರ್ಧಿ ಮತ್ತು ಒಳ್ಳೆ ಕಾಂಪಿಟೇಟರ್ ಸ್ಪರ್ಧೆ ಆಗಿರುವ ಕಾರಣದಿಂದಾಗಿ ಅವರನ್ನ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಮಾಡೋ ಚಾನ್ಸಸ್ ಆದ್ರೆ ಇದೆ. ನನ್ನ ಪ್ರಕಾರ ನೋಡೋದಾದ್ರೆ ರಜತ್ ಕಿಶನ್ ಅವರೇ ಹೋಗೋ ಚಾನ್ಸಸ್ ಆದ್ರೆ ಇದೆ ಅಂತ ಹೇಳ್ಬೋದು. ವೀಕೆಂಡ್ ಅಲ್ಲಿ ಬಂದ್ಬಿಟ್ಟು ಗೌತಮಿ ಜಾಧವ್ ಅಥವಾ ಭವ್ಯ ಗೌಡ ಈ ಇಬ್ಬರಲ್ಲಿ ಒಬ್ರು ಹೋಗೋ ಚಾನ್ಸಸ್ ಆದ್ರೆ ಇದೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೋಗ್ಬೇಕು ಮತ್ತು ಯಾರು ಹೋದ್ರೆ ಚೆನ್ನಾಗಿರುತ್ತೆ ಮತ್ತು ಈ ಬಾರಿಯ ಬಿಗ್ ಬಾಸ್ ಕಪ್ ಯಾರು ಒಯ್ಬೋದಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.